ಕೆಐಎಡಿಬಿ ಭೂ ಸ್ವಾಧೀನವನ್ನ ವಿರೋಧಿಸಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಡಿಸಿ ಕಚೇರಿ ಮುಂಭಾಗದಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ಪ್ರತಿಭಟನೆ ಸ್ವರೂಪ ಹೆಂಗಿದೆ ಅಂದ್ರೆ ಪೊಲೀಸರು ರೈತರ ನಡುವೆ ವಾಕ್ಸಮರ ಆಗಿದೆ. ಯಾವುದೇ ಕಾರಣಕ್ಕೂ ಕೆಐಎಡಿಬಿಗೆ ನಾವು ಭೂಮಿ ಕೊಡಲ್ಲ ಅಂತ ಹೇಳಿ ರೈತರು ಪಟ್ಟು ಹಿಡಿದು ಕೂತಿದ್ದಾರೆ. ಕಳೆದ 45 ದಿನಗಳಿಂದ ಪ್ರತಿಭಟನೆಯನ್ನ ರೈತರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪರ, ಮತ್ತೊಂದು ಕಡೆ ವಿರೋಧ, ಅಂದ್ರೆ ಎರಡೂ ರೀತಿಯಲ್ಲಿ ಪ್ರತಿಭಟನೆ ಆಗ್ತಿದೆ. ಪರ ಪ್ರತಿಭಟನೆಯೂ ಆಗ್ತಾ ಇದೆ, ವಿರೋಧಿಸಿನೂ ಪ್ರತಿಭಟನೆ ನಡೀತಾ ಇದೆ. ಇವತ್ತು ಕೆಐಎಡಿಬಿ ವಿರೋಧಿಸಿ ದನ ಕರುಗಳೊಂದಿಗೆ ಡಿಸಿ ಕಚೇರಿ ಮುತ್ತಿಗೆ ಪ್ರಯತ್ನವನ್ನ ರೈತರು ಮಾಡಿದ್ದಾರೆ. ಮುತ್ತಿಗೆ ಯತ್ನದ ಸಂದರ್ಭದಲ್ಲಿ ಪೊಲೀಸರು ರೈತರಿಗೆ ಅವಕಾಶ ಮಾಡಿಕೊಡ್ಲಿಲ್ಲ, ಅಲ್ಲಿ ತಡೆ ಹಿಡಿದ್ರು. ಪೊಲೀಸರು ಸಚಿವರ ಚೇಲಾಗಳಂತೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರ ಬಟ್ಟೆ ಹರಿದು ವಿಕೃತಿಯನ್ನ ಮೆರೆದಿದ್ದಾರೆ ಅಂತ ಹೇಳಿ ಪೊಲೀಸರ ಮೇಲೇನೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿ ಜೆನ್ಸ್ ಮೇಲೆ ಕೈ ಹಾಕಿದಾರಲ್ಲ, ಯಾವ ಮಾತಾಡ್ಬೇಕು? ಅದೇ ಜೆನ್ಸ್ ಹೇಳಿ ಪೊಲೀಸ್ ಮೇಲೆ ಕೈ ಹಾಕಿದ್ರೆ ಯಾವ ಅಧಿಕಾರ ಚಲಾಯಿಸ್ತಾರೆ ಇವರು? ಅಲ್ಲ, ಒಂದು ಉಸ್ತುವಾರಿ ಮಂತ್ರಿ ಬರೋದಕ್ಕೆ ಒಂದ್ ಮೀಟಿಂಗ್ ಬೆಳಗ್ಗೆ ರೈತರನ್ನ ಕೊಳ್ಳೆ ಹೊಡಕ್ಕೆ ಇಷ್ಟೊಂದು ಆಕಾಬಂದಿ ಅವಶ್ಯಕತೆ ಐತೆ ಉಸ್ತುವಾರಿ ಮಂತ್ರಿಗಳಿಗೆ? ಶೇಮ್ ಉಸ್ತುವಾರಿ ಮಂತ್ರಿಗಿರಿನೇ ಶೇಮ್ ಸರ್. ಒಬ್ಬ ರೈತ ಹೋರಾಟಗಾರರ ಲೇಡೀಸ್ ಇಲಾಖೆಯಿಂದ ಲೇಡೀಸ್ ಕಾನ್ಸ್ಟೇಬಲ್ ಪೊಲೀಸರಿಂದ ಪಟ್ಟ ಹರಿದಿದ್ದಾರಂದ್ರೆ ಯಾವ ಮಟ್ಟಕ್ಕಿದೆ ಅಂತ ಇವರಿಲ್ಲ. ಇವಾಗ ಕಾನೂನಾತ್ಮಕ ಮಾಡ್ತಾ ಇಲ್ಲ, ಉಸ್ತುವಾರಿ ಮಾತ್ರ ಚೇಳಲ್ಲ ಕೆಲಸ ಮಾಡ್ತಾರೆ ಪೊಲೀಸ್ ಇಲಾಖೆ. ಅಧಿಕಾರಿ ಜೆನ್ಸ್ ಮೇಲೆ ಕೈ ಹಾಕಿದಾರಲ್ಲ. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದತ್ತಾತ್ರೇಯ. ಕೆಐಎಡಿಬಿಗೆ ಭೂಮಿ ನಾವು ಬಿಟ್ಕೊಡಕ್ ರೆಡಿ ಇಲ್ಲ ಅಂತೇಳಿ ಹಿಂದಿನಿಂದಲೂ ರೈತರು ಹೋರಾಟ ಮಾಡ್ತಾ ಇದ್ರು. ಈಗ ಪರ ವಿರೋಧ ಎರಡೂ ಪ್ರತಿಭಟನೆ ಒಂದೇ ಜಾಗದಲ್ಲಿ ನಡೀತಾ ಇತ್ತಾ? ಡಿಸಿ ಕಚೇರಿ ಹತ್ರನೇ ಆಗ್ತಾ ಇತ್ತಾ? ಸದ್ಯಕ್ಕೆ ಪರಿಸ್ಥಿತಿ ಹೆಂಗಿದೆ ಅಲ್ಲಿ? ಖಂಡಿತವಾಗಿಯೂ, ಯಾಕಂದ್ರೆ ಈಗ ಕೆಐಎಡಿಬಿ ವಿಚಾರ ಸಂಬಂಧಿಸಿದಂತೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂಭಾಗವೇ ಒಬ್ರು ಪರ ಇದ್ರೆ ಮತ್ತೊಬ್ರು ವಿರೋಧವಿಡುವಂತದ್ದು ಕಳೆದ 45 ದಿನಗಳಿಂದಲೂ ಸಹ ಈ ಪರ ವಿರೋಧ ಪ್ರತಿಭಟನೆಗಳಂತೂ ಪ್ರತಿನಿತ್ಯವೂ ಸಹ ನಡೀತಾ ಇರುವಂತದ್ದು. ಆದ್ರೆ ಇವತ್ತು ಕೆಡಿಪಿ ಸಭೆ ಇರುವ ಹಿನ್ನೆಲೆ ಸಚಿವರು ಸಹ ಒಂದು ಕೆಡಿಪಿ ಸಭೆಗೆ ಹಾಜರಾಗಬೇಕಾಗಿರುತ್ತೆ. ಸೊ ಹಿನ್ನೆಲೆ ಕೆಐಎಡಿಬಿ ವಿರೋಧಿಸಿ ಇವತ್ತು ಏನೋ ಒಂದು ದನಕರುಗಳ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಸಂದರ್ಭದಲ್ಲಿ ಪೊಲೀಸರು ಸಹ ಈ ರೈತರನ್ನ ತಡೆಯುತ್ತಾರೆ. ಆದ್ರೂ ಸಹ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರು ಆದಂತಹ ಎಂಸಿ ಸುಧಾಕರ್ ಅವರು ಭಾಗಿಯಾಗಬೇಕಾಗಿದ್ದಂತಹ ಈ ಕಾರ್ಯಕ್ರಮದ ವೇಳೆ ರೈತರು ಈ ರೀತಿಯಾಗಿ ಮುನ್ನುಗ್ಗುವಾಗ ಪೊಲೀಸರು ಸಹ ಸಾಮಾನ್ಯವಾಗಿ ತಡೆಯುತ್ತಿದ್ದಂತೆ ಇನ್ನು ರೈತರು ಹಾಗೂ ಈ ಪೊಲೀಸರ ನಡುವೆ ಮಾತಿನ ಚಕಮಕಿಯೂ ಸಹ ನಡೆಯುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ನಾವು ಈ ಫಲವತ್ತಾದ ಭೂಮಿಯನ್ನ ಕೆಐಎಡಿಬಿಗೆ ಬಿಡುವುದಿಲ್ಲ ಅಂತ ಪಟ್ಟು ಹಿಡಿದಂತಹ ರೈತರು ಸರ್ಕಾರ ಹಾಗೂ ಸಚಿವರ ವಿರುದ್ಧ ಸಾಕಷ್ಟು ರೀತಿಯಾದಂತಹ ಧಿಕ್ಕಾರಗಳನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಇಲ್ಲಿನ ಸ್ಥಳೀಯ ರೈತರ ಮೇಲೆಯೂ ಸಹ ಪೊಲೀಸರು ದರ್ಪವನ್ನ ಮೆರೆದಿದ್ದರಂತೆ ಆರೋಪಿಸಿ ಬಹಳಷ್ಟು ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿ ಪೊಲೀಸರು ಒಂದು ರೀತಿಯಾದಂತಹ ಸಚಿವರಿಗೆ ಗುಲಾಮಗಿರಿ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಧಿಕ್ಕಾರಗಳನ್ನ ಕೂಗಿ ಬಹಳಷ್ಟು ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕೆಐಎಡಿಬಿ ಬೇಕು, ಇದರಿಂದ ಉದ್ಯೋಗಗಳು ಸೃಷ್ಟಿಯಾಗುತ್ತೆ ಅಂತ ಪರ ಪ್ರತಿಭಟನೆ ಕೂಡ ಇಲ್ಲಿ ನಡೀತಾ ಇರುವಂತಹದ್ದು. ಶರ್ಮಿತಾ, ಅಂದ್ರೆ ಈಗ ಪರ ವಿರೋಧ ಪ್ರತಿಭಟನೆ ಏನೋ ಆಗ್ತಾ ಇದೆ. ಕೆಐಎಡಿಬಿ ವಿಷಯವಾಗಿ ಹಲವಾರು ಸಚಿವರನ್ನು ಕೂಡ ರೈತರು ಭೇಟಿ ಮಾಡಿದ್ರು, ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಕೊಡಲ್ಲ ಅಂತ. ಬಟ್ ಸೂಕ್ತ ಪರಿಹಾರದ ಭರವಸೆಯನ್ನು ಸರ್ಕಾರ ಇವ್ರಿಗೆ ಕೊಟ್ಕೊಂಡ್ ಬಂದಿದೆ. ಈಗ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದಾರಲ್ಲ, ಅವ್ರ ಸಂಖ್ಯೆ ಜಾಸ್ತಿ ಇದೆಯಾ ಅಥವಾ ಪರವಾಗಿ ಪ್ರತಿಭಟನೆ ಮಾಡ್ತಾ ಇದಾರಲ್ಲ ಅವ್ರ ಸಂಖ್ಯೆ ಜಾಸ್ತಿ ಇದೆಯಾ? ಶ್ರೀಮತಿ ಶೆಟ್ಟಿ, ಇದೇ ವಿಚಾರವಾಗಿ ಸಾಕಷ್ಟು ಗೊಂದಲವಾಗಿರುವಂತದ್ದು. ಯಾಕಂದ್ರೆ ಸಚಿವರಿಗೆ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೂ ಸಹ ಈಗಾಗಲೇ ರೈತರು ಬಹಳಷ್ಟು ರೀತಿಯಾದಂತಹ ಒಂದು ಪತ್ರಗಳು ಹಾಗೂ ಮನವಿಯನ್ನ ಸಲ್ಲಿಸಿರುವಂತದ್ದು. ಒಂದು ಕಡೆ ಡಿಸಿ ಕಚೇರಿಯ ಬಲಭಾಗದಲ್ಲಿ ಒಂದು ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸ್ತಾ ಇದ್ರೆ, ಎಡಭಾಗದಲ್ಲೂ ಸಹ ಅದೇ ಸಂಖ್ಯೆಯಲ್ಲಿ ಇವತ್ತು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಆದ್ರೆ ಫಲವತ್ತಾದ ಭೂಮಿಯನ್ನ ಈಗಾಗಲೇ ಬಿಟ್ಕೊಟ್ಟಿದೀವಿ, ಯಾವುದೇ ರೀತಿಯಾದಂತಹ ಉಪಯೋಗಕ್ಕೆ ಬಾರದಂತಹ ಜಮೀನನ್ನ ಈಗ ಕೈಗಾರಿಕಾ ಪ್ರದೇಶಗಳಿಗೆ ಉಪಯೋಗಿಸಿಕೊಳ್ಳುವ ಸಲುವಾಗಿ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದು, ಅದನ್ನು ಸಹ ಪ್ರಾರಂಭಿಸ್ತೀವಿ ಅಂತ ಈಗ ಸರ್ಕಾರ ಒಂದು ಕಡೆ ಕೆಐಎಡಿಬಿ ಈ ಕೈಗಾರಿಕೆಗಳನ್ನ ಪ್ರಾರಂಭಿಸಲು ಮುಂದಾಗ್ತಾ ಇದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಸಹ ಈ ಭೂಮಿಯನ್ನು ಅಂದ್ರೆ ಇದರಲ್ಲಿಯೂ ಸಹ ಫಲವತ್ತಾದ ಭೂಮಿ ಇದೆ, ಇದನ್ನು ಸಹ ನಾವು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ವಿರೋಧಿಸಿಯೂ ಸಹ ಇಲ್ಲಿ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಶರ್ಮಿತಾ,
ಫಾಲೋ ಮಾಡೋಣ. ಥ್ಯಾಂಕ್ ಯು ದತ್ತಾತ್ರೇಯ. ಶಿವಮೊಗ್ಗದ ಕುವೆಂಪು ವಿವಿಯಲ್ಲಿ NSUI ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕಿಟಕಿ ಗಾಜ್ ಪುಡಿ ಪುಡಿ ಮಾಡಿದ್ದಾರೆ, ಹೂವಿನ ಕುಂಡಗಳನ್ನ ಧ್ವಂಸ ಮಾಡಿದ್ದಾರೆ. ಕಾರಣ ಏನು ಅಂದ್ರೆ ಪರೀಕ್ಷಾ ಶುಲ್ಕ ಹೆಚ್ಚಳ ಮಾಡಿದ್ದಾರೆ, ಇನ್ನೊಂದು ಕಡೆ ಫಲಿತಾಂಶ ವಿಳಂಬ ಮಾಡ್ತಿದ್ದಾರೆ ಅಂತೇಳಿ ಕಿಡಿಕಾರಲಾಗ್ತಾ ಇದೆ. ಈ ನಿಟ್ಟಲ್ಲಿ ಪ್ರತಿಭಟನೆ ನಡೀತಾ ಇದೆ. ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ NSUI ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಿರೋದು. ಕಾರ್ಯಕರ್ತರ ದಾಂಧಲೆಗೆ ಹೂವಿನ ಕುಂಡ, ಕುರ್ಚಿ, ಕಿಟಕಿ, ಗಾಜು ಎಲ್ಲವೂ ಅವ್ಯವಸ್ಥೆಯಾಗಿದೆ. ಇತರೆ ಪರಿಕರಗಳಲ್ಲಿ ಕುಲಪತಿಯ ನಾಮಫಲಕಕ್ಕೆ ಮಸಿ ಬಳಿದು ಆಕ್ರೋಶ ಹೊರಹಾಕಿದ್ದಾರೆ. ಕುಲಪತಿ ಡಾಕ್ಟರ್ ಶರತ್ ಅನಂತಮೂರ್ತಿಗೆ ಮುತ್ತಿಗೆಯನ್ನು ಹಾಕಿದ್ದಾರೆ ಕಾರ್ಯಕರ್ತರು. ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಯ್. ಪರೀಕ್ಷಾ ಶುಲ್ಕ ಹೆಚ್ಚಳ ಅಂದ್ರೆ ಹಿಂದೆ ಎಷ್ಟಿತ್ತು, ಇವಾಗ ಎಷ್ಟಕ್ಕೆ ಅವ್ರು ಕೇಳ್ತಾ ಇದ್ದಾರೆ, ಹೆಚ್ಚಳ ಮಾಡಿದ್ದಾರೆ, ಮತ್ತೆ ರಿಸಲ್ಟ್ ಅಲ್ಲಿ ವಿಳಂಬ ಅಂದ್ರೆ ಎಷ್ಟು ಡಿಲೇ ಮಾಡ್ತಾ ಇದ್ದಾರೆ? ಶರ್ಮಿತಾ, ಏನು ಶಿವಮೊಗ್ಗದ ಕುವೆಂಪು ಯೂನಿವರ್ಸಿಟಿ ಏನಿದೆ, ಆ ಕುವೆಂಪು ಯೂನಿವರ್ಸಿಟಿಯಲ್ಲಿ ಈ ಹಿಂದೆನೂ ಕೂಡ NSU ಹಾಗೂ ಇತರ ಏನು ಸಂಘಟನೆಗಳು ಈ ವಿಚಾರವಾಗಿ ಅದರ ಪರೀಕ್ಷಾ ಶುಲ್ಕ ಮತ್ತೆ ಏನು ಫಲಿತಾಂಶದ ವಿಳಂಬತೆ ಬಗ್ಗೆ ಒಂದಿಷ್ಟು ಪ್ರತಿಭಟನೆ ಮಾಡಿದ್ದು. ಆ ಪ್ರತಿಭಟನೆ ಇವತ್ತು ತಾರಕಕ್ಕೆ ಏರಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಏಕಾಏಕಿ NSU ಕಾರ್ಯಕರ್ತರು ಏನು VC ಚೇಂಬರ್ಗೆ ನುಗ್ತಾರೆ. ನುಗ್ಗಿದ ತಕ್ಷಣ ಅಲ್ಲಿದ್ದಂತಹ ಪಾಟ್ಗಳಾಗಿರ್ಬೋದು, ಹಾಗೆ ಗಾಜ್ಗಳಾಗಿರ್ಬೋದು, ಜೊತೆಗೆ ಒಂದಿಷ್ಟು ಪೀಠೋಪಕರಣಗಳನ್ನ ಕೂಡ ಅಲ್ಲಿದ್ದಂತಹ ವಸ್ತುಗಳನ್ನ ಒಡೆದು ಹಾಕೋದಕ್ಕೂ ಕೂಡ ಮುಂದಾಗ್ತಾರೆ. ಏನು ಪ್ರತಿಭಟನಾಕಾರರನ್ನ ಏನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಅಲ್ಲಿ ಪೊಲೀಸರು ಕೂಡ ಇಲ್ಲದೆ ಇರೋದು ಒಂದು ರೀತಿಯಲ್ಲಿ ಈ ಒಂದು ವಿಷಾದಕರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಏಕಾಏಕಿ ಏನು ನುಗ್ಗಿದಂತಹ ಕಾರ್ಯಕರ್ತರು ಏನು VC ಅವರು ಇದ್ದಾರೆ, VC ಅವರ ಚೇಂಬರ್ಗೆ ನುಗ್ತಾರೆ. ನುಗ್ಗಿದ ತಕ್ಷಣ ಅಲ್ಲಿದ್ದಂತಹ ವಸ್ತುಗಳನ್ನು ಕೂಡ ಆಕ್ರೋಶಗೊಂಡು ಒಡೆದು ಹಾಕ್ತಾರೆ. ಯಾಕಂದ್ರೆ ಈ ಹಿಂದೆ ಕೂಡ ಪರೀಕ್ಷಾ ಶುಲ್ಕವನ್ನ ಒಂದು 15% ಹೆಚ್ಚಳ ಮಾಡಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಅದನ್ನ ಕೂಡ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಹಾಗಾಗಿ ಮತ್ತೊಂದು ಬಾರಿ ಇವತ್ತು ಪ್ರತಿಭಟನೆ ಇಳಿದಂತಹ ಪ್ರತಿಭಟನಾಕಾರರು ಏಕಾಏಕಿ ನುಗ್ತಾರೆ. ಆದ್ರೆ ಏನು ಒಂದೇ ಅಲ್ಲ, ಮತ್ತೊಂದು ವಿವಿಧ ಬೇಡಿಕೆಗಳು ಅಂದ್ರೆ ಪರೀಕ್ಷಾ ವಿಳಂಬ ಆಗಿರ್ಬೋದು, ಹಾಗೆ ಪದವಿ ಏನು ಪ್ರಮಾಣ ಪತ್ರ ಇದೆ ಅದು 2 ವರ್ಷದಿಂದ ಕಾನ್ವೊಕೇಶನ್ ಅನ್ನು ಕೂಡ ನೀಡಿರ್ಲಿಲ್ಲ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಜೊತೆಗೆ ಪರೀಕ್ಷೆಯಲ್ಲಿ ಒಂದಿಷ್ಟು ಅವ್ಯವಹಾರಗಳು ನಡೆದಿದೆ. ಜೊತೆಗೆ ಪರೀಕ್ಷೆ ಬರೆದ್ರು ಕೂಡ ಕೆಲವ್ರನ್ನ ಆಬ್ಸೆಂಟ್ ಅಂತ ತೋರಿಸಲಾಗಿದೆ. ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಏನು NSU ಕಾರ್ಯಕರ್ತರು ಏಕಾಏಕಿ ಪ್ರತಿಭಟನೆ ಇಳಿದು ಅಲ್ಲಿದ್ದಂತ ವಸ್ತುಗಳನ್ನ ಒಡೆದಾಕ್ತಾರೆ. ನಂತರ ಅಲ್ಲೇನು ಗೋಡೆಗಳ ಮೇಲೆ ಹಾಗೂ ಗಾಜಿನ ಮೇಲೆ ಪೊಲೀಸರು ಏನಾದ್ರು ಬಂದಿದ್ದಾರಾ ಸ್ಥಳಕ್ಕೆ? ಶರ್ಮಿತಾ, ಈಗ ಸದ್ಯ ಪೊಲೀಸರು ಕೂಡ ಈ ಪ್ರತಿಭಟನೆ ತಾರಕಕ್ಕೆ ಏರ್ತಾ ಇದ್ದ ತಕ್ಷಣ ಅಲ್ಲಿದ್ದಂತ ಏನು ಭದ್ರಾವತಿ ಔಟ್ಪೋಸ್ಟ್ ಏನಿದೆ ಅವರು ಬಂದು ಪ್ರತಿಭಟನಾಕಾರರನ್ನ ಮನವೊಲಿಸೋ ಕೆಲಸ ಮಾಡಿದ್ರು. ನಂತರ ಅವ್ರನ್ನ ಹೊರಗೆ ಕರೆಸಿ ಮನವೊಲಿಸಿ ಅವರನ್ನ ಮುಂದಿನ ಬೇಡಿಕೆಗಳಿಗಾಗಿ ನೀವು ಈ ರೀತಿಯ ಅಂದ್ರೆ ಒಡೆದಾಕುವಂತ ಕೆಲಸಕ್ಕೆ ಕೈ ಹಾಕಬೇಡಿ, ಪ್ರತಿಭಟನೆ ಮಾಡಿ ಅನ್ನೋ ಒಂದು ಮನಸ್ಸನ್ನ ಆಡಿ ನಂತರ ಅವರನ್ನ ಕಂಟ್ರೋಲ್ ಮಾಡುವಂತ ಕೆಲಸ ಈಗ ಪೊಲೀಸರು ಮಾಡ್ತಾ ಇರೋದು. ಸದ್ಯ ಪೊಲೀಸರು ಈಗ ಮತ್ತೆ ಅಲ್ಲಿದ್ದಂತಹ ಸಿಬ್ಬಂದಿಗಳಾಗಿರ್ಬೋದು ಎಲ್ಲರೂ ಕೂಡ ಪ್ರತಿಭಟನಾಕಾರರನ್ನ ಮನವೊಲಿಸುವಂತ ಕೆಲಸ ಮಾಡಿದ್ದಾರೆ. ಸದ್ಯ ಈಗ ಏನು ಅಲ್ಲಿದ್ದಂತಹ ಪ್ರತಿಭಟನಾಕಾರರು ಈಗ ಏನು ಪ್ರತಿಭಟನೆ ಮುಂದುವರಿಸಿದ್ದಾರೆ. ಶರ್ಮಿತಾ ಶೆಟ್ಟಿ. ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ವಿನಯ್.